ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಾಮಾನ್ಯವಾಗಿ ಯಾರಾದರೂ ಸಾಯುವಾಗ ಅವರ ಕೊನೆಯ ಮಾತುಗಳಿಗೆ ತುಂಬ ಮಹತ್ವ ಕೊಡಲಾಗುತ್ತದೆ. ಆ ಕೊನೆಯ ಮಾತುಗಳಿಗೆ ಜನರು ಹೆಚ್ಚಿನ ಗೌರವ ನೀಡುತ್ತಾರೆ. ನಮಗೆ ಬೇಕಾದವರ ಕೊನೆಯ ಮಾತುಗಳನ್ನು ಕೇಳಲಿಲ್ಲವೆಂದು ಕೆಲವರು ಬೇಸರ ಪಡುತ್ತಾರೆ. ಮನುಷ್ಯರ ಕೊನೆಯ ಮಾತುಗಳಿಗೆ ನಾವು ಇಷ್ಟು ಪ್ರಾಮುಖ್ಯತೆ ನೀಡುತ್ತಿದ್ದರೆ, ಮಾನವ ಕುಲದ ವಿಮೋಚನೆಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದಿದ ದೇವರ ಮಗನಾದ ಲೋಕರಕ್ಷಕ ಯೇಸು ಕ್ರಿಸ್ತನ ಮಾತುಗಳಿಗೆ ನಾವು ಇನ್ನೆಷ್ಟು ಪ್ರಾಮುಖ್ಯತೆ ನೀಡಬೇಕು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಉಚ್ಚರಿಸಿದ 7 ಮಾತುಗಳು ಅತ್ಯಂತ ಮಹತ್ವವಾದವು. ಆ ಮಾತುಗಳು ಆತನ ಜೀವನದ ಸಂದೇಶಕ್ಕೂ ನಮ್ಮ ಮೇಲಿರುವ ಆತನ ಪ್ರೀತಿಗೂ ಸಾಕ್ಷಿಗಳಾಗಿವೆ. ಶಿಲುಬೆಯ ಮೇಲೆ ಹೇಳಿದ ಆ ಕೊನೆಯ 7 ಮಾತುಗಳು ಕೇವಲ ಕೊನೆಯ ಮಾತುಗಳು ಅಷ್ಟೇ ಅಲ್ಲ, ಅವು ಕ್ರೈಸ್ತ ಸುವಾರ್ತೆಯ ಸಂಪೂರ್ಣ ಸಾರಾಂಶವನ್ನು ಒಳಗೊಂಡ ವಾಕ್ಯಗಳಾಗಿವೆ. ಶಿಲುಬೆ ಒಂದು ಶಿಕ್ಷೆಯ ಸ್ಥಳ ಮಾತ್ರವಲ್ಲ, ಅದು ದೇವರು ಮನುಷ್ಯರೊಂದಿಗೆ ಮಾತನಾಡಿದ ಕೊನೆಯ ವೇದಿಕೆ. ರಕ್ತ ಹರಿಯುತ್ತಿತ್ತು, ದೇಹ ಗಾಯಗೊಂಡಿತ್ತು, ಆದರೆ ಆತನ ಬಾಯಿಂದ ಬಂದ ಮಾತುಗಳು ಈ ಲೋಕವನ್ನು ಶಾಶ್ವತವಾಗಿ ಬದಲಿಸಿವೆ. ಈ 7 ಮಾತುಗಳ ಬಗ್ಗೆ ಮಾತನಾಡುವ ಮೊದಲು ಅದರ ಹಿನ್ನೆಲೆಯನ್ನು 4 ಅಂಶಗಳಾಗಿ ನೋಡೋಣ. ಮೊದಲನೆಯದು, ಇವು ಪರಿಪೂರ್ಣತೆಯ ಮಾತುಗಳು. ಬೈಬಲ್ನಲ್ಲಿ 7 ಎಂಬುದು ಪರಿಪೂರ್ಣತೆಯ ಸಂಕೇತ. ಆದುದರಿಂದ ಈ ಮಾತುಗಳು ದೇವರ ಯೋಜನೆಯ ಸಂಪೂರ್ಣ ನೆರವೇರಿಕೆಯನ್ನು ಸೂಚಿಸುತ್ತವೆ. ಎರಡನೆಯದು, ಈ ಮಾತುಗಳು 4 ಸುವಾರ್ತೆಗಳಿಂದ ಸಂಗ್ರಹಿಸಲ್ಪಟ್ಟಿವೆ. ಒಂದೇ ಸುವಾರ್ತೆಯಲ್ಲಿ ಈ 7 ಮಾತುಗಳೆಲ್ಲವೂ ಒಂದೇ ಸ್ಥಳದಲ್ಲಿ ಇಲ್ಲ. ಅವುಗಳನ್ನು ನಾವು ಕಾಲಕ್ರಮವಾಗಿ ಒಟ್ಟುಗೂಡಿಸಲಾಗಿದೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳಲ್ಲಿರುವ ಮಾತುಗಳ ಸಮನ್ವಯವೇ ಈ 7 ಮಾತುಗಳು. ಮೂರನೆಯದು, 6 ಗಂಟೆಗಳ ಹಿಂಸೆಯ ನಡುವೆ ಈ ಮಾತುಗಳನ್ನು ಹೇಳಲ್ಪಟ್ಟವು. ಯೇಸು ಕ್ರಿಸ್ತನು ಬೆಳಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕಲ್ಪಟ್ಟು ಮಧ್ಯಾಹ್ನ 3 ಗಂಟೆಗೆ ಮರಣ ಹೊಂದಿದರು. ಆ 6 ಗಂಟೆಗಳ ತೀವ್ರ ನೋವಿನ ಸಮಯದಲ್ಲಿಯೇ ಈ ಮಾತುಗಳನ್ನು ಹೇಳಿದರು. ಅಷ್ಟು ಕಠಿಣ ಪರಿಸ್ಥಿತಿಯಲ್ಲೂ ಸುವಾರ್ತೆಯನ್ನು ಲೋಕಕ್ಕೆ ನೀಡಿದಂತೆ ಆ 7 ಮಾತುಗಳನ್ನು ಹೇಳಿದರು. ನಾಲ್ಕನೆಯದು, ಅವಮಾನವು ವಿಜಯವಾಗಿ ಮಾರ್ಪಟ್ಟಿತು. ಶಿಲುಬೆ ರೋಮನ್ನರು ಅವಮಾನಿಸಲು ಬಳಸಿದ ಸಾಧನವಾಗಿದ್ದರೂ ಈ ಮಾತುಗಳ ಮೂಲಕ ಅದು ಮಹಾ ವಿಜಯದ ಸಂಕೇತವಾಗಿ ಮಾರ್ಪಟ್ಟಿತು. ಈ 7 ಮಾತುಗಳು ದೇವರ ಆತ್ಮೀಯ ಶಕ್ತಿಗೆ ಸಾಕ್ಷಿಗಳಾಗಿವೆ. ಅವು ಯೇಸು ಕ್ರಿಸ್ತನ ಜೀವನವನ್ನು, ಆತನ ಮಹತ್ವವನ್ನು ತೋರಿಸುವ ಆಳವಾದ ಆತ್ಮೀಯ ಅರ್ಥವನ್ನು ಹೊಂದಿವೆ. ಪ್ರತಿ ಪದವು ನಮ್ಮ ಹೃದಯವನ್ನು ಪರಿಶೀಲಿಸಲು ಮಾದರಿಯಾಗಿದೆ. ಹೇಗೆ ಕ್ಷಮಿಸಬೇಕು, ನೋವಿನಲ್ಲಿಯೂ ಹೇಗೆ ನಂಬಿಕೆ ಇಡಬೇಕು, ಕುಟುಂಬವನ್ನು ಹೇಗೆ ಪ್ರೀತಿಸಬೇಕು, ಮರಣವನ್ನು ಹೇಗೆ ಎದುರಿಸಬೇಕು, ಸಮರ್ಪಣೆಯ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತವೆ. ಇದಲ್ಲದೆ ಯೇಸು ಕ್ರಿಸ್ತನ ಕೊನೆಯ ಮಾತುಗಳು ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಈಗ ಆ ಮಾತುಗಳಿಂದ 3 ಅದ್ಭುತ ಪಾಠಗಳನ್ನು ಕಲಿಯೋಣ. ಮೊದಲ ಮಾತು ಕ್ಷಮೆ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದು ಅರಿಯರು ಅಂದರು. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯ. ಯೇಸು ಕ್ರಿಸ್ತನು ತನ್ನನ್ನು ಹೊಡೆದವರನ್ನು, ತನ್ನನ್ನು ದ್ವೇಷಿಸಿದವರನ್ನು, ತನ್ನನ್ನು ಅಪಹಾಸ್ಯ ಮಾಡಿದವರನ್ನು ಆಶೀರ್ವದಿಸಿದರು, ಅವರಿಗಾಗಿ ಪ್ರಾರ್ಥಿಸಿದರು. ಇದು ಪ್ರೀತಿಯ ಪರಾಕಾಷ್ಠೆ. ಶತ್ರುಗಳನ್ನು ಕ್ಷಮಿಸುವುದಕ್ಕೆ ಇದು ಆಧಾರ. ಈ ಮಾತಿನ ಹಿಂದೆ ಇರುವ ಅದ್ಭುತ ರಹಸ್ಯ ಏನು ಗೊತ್ತಾ? ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಮಾಡಿದ ಮೊದಲ ಕೆಲಸ ಪ್ರಾರ್ಥನೆ. ಪ್ರಾರ್ಥನೆಯೇ ಮೊದಲ ಆಯುಧವಾಗಿರಬೇಕು. ಆ ಪ್ರಾರ್ಥನೆಯೇ ಕ್ಷಮೆಯನ್ನು ತಂದಿತು. ಆತನ ರಕ್ತ ಹರಿಯುತ್ತಿದ್ದರೂ, ದೇಹ ಗಾಯಗಳಿಂದ ತುಂಬಿದ್ದರೂ ಆತನ ಬಾಯಿಂದ ಶಾಪ ಬರಲಿಲ್ಲ, ನೋವು ವ್ಯಕ್ತವಾಗಲಿಲ್ಲ. ಕ್ಷಮೆಯ ಮಾತು ಮಾತ್ರ ಹೊರಬಂತು. ಪ್ರತಿ ಕ್ರೈಸ್ತನು ಕಲಿಯಬೇಕಾದ 3 ವಿಷಯಗಳು. ಮೊದಲನೆಯದು ಕ್ಷಮೆ. ಸುವಾರ್ತೆಯ ಹೃದಯ. ಶಿಲುಬೆಯಿಂದ ಬಂದ ಮೊದಲ ಮಾತೇ ಕ್ಷಮೆ. ಇದು ಕೇವಲ ತತ್ವಶಾಸ್ತ್ರವೂ ಅಲ್ಲ, ಸಿದ್ಧಾಂತವೂ ಅಲ್ಲ, ಸಮಾಧಾನದ ಮಾತು ಮಾತ್ರವೂ ಅಲ್ಲ. ಇದು ನಿಜವಾದ ಕ್ಷಮೆ. ಕ್ಷಮೆ ಆಧ್ಯಾತ್ಮಿಕ ಜೀವನದ ಕೇಂದ್ರವಾಗಿರಬೇಕು. ದೇವರ ಮಗನು ತನ್ನ ಅತ್ಯಂತ ನೋವಿನ ಕ್ಷಣದಲ್ಲಿಯೇ ಕ್ಷಮೆಯನ್ನು ಮೊದಲ ಪ್ರಾಮುಖ್ಯತೆಯಾಗಿ ಆರಿಸಿಕೊಂಡಂತೆ ಪ್ರತಿಯೊಬ್ಬ ಕ್ರೈಸ್ತನೂ ಈ ಗುಣವನ್ನು ಹೊಂದಿರಬೇಕು. ಹೃದಯದಲ್ಲಿ ಕ್ಷಮೆ ಇಲ್ಲದೇ ಇದ್ದರೆ ಆತನನ್ನು ಅನುಸರಿಸುತ್ತೇವೆ ಎಂದು ಹೇಳಲು ಸಾಧ್ಯವಿಲ್ಲ. ಎರಡನೆಯದು, ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಬೇಕು. ತಕ್ಷಣ ಅವರನ್ನು ಶಪಿಸಬಾರದು, ಶಿಕ್ಷಿಸಬಾರದು. ಯೇಸು ಕ್ರಿಸ್ತನಿಗೆ ಪರಲೋಕದಿಂದ ಅಗ್ನಿ ಸುರಿಸಲು ಅಧಿಕಾರವಿತ್ತು. 12 ಸೇನಾ ದೇವದೂತರನ್ನು ಕರೆಯುವ ಶಕ್ತಿ ಇತ್ತು. ಆದರೂ ಆತನು ಅದನ್ನು ಬೇಡಲಿಲ್ಲ. ತನಗಾಗಿ ಅಲ್ಲ, ತನ್ನನ್ನು ಹಿಂಸಿಸಿದವರಿಗಾಗಿ ಪ್ರಾರ್ಥಿಸಿದರು. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ನಿಮ್ಮ ಬಾಯಿಂದ ಬರುವ ಮೊದಲ ಮಾತು ಶಾಪವಾಗಿರಬಾರದು, ಅದು ಪ್ರಾರ್ಥನೆ ಆಗಿರಬೇಕು. ಮೂರನೆಯದು, ಅತ್ಯಂತ ಮಹತ್ವವಾದ ಪಾಠ. ಕ್ಷಮೆ ಶತ್ರುಗಳನ್ನು ಮಾತ್ರವಲ್ಲ, ನಮಗೆ ಹೆಚ್ಚು ಬಿಡುಗಡೆ ಮಾಡುತ್ತದೆ.
ಕ್ಷಮೆ ಇಲ್ಲದೆ ಶತ್ರುತ್ವವನ್ನು ಹಿಡಿದುಕೊಂಡರೆ ಅದು ಶತ್ರುವಿಗಿಂತ ನಮ್ಮನ್ನೇ ಹೆಚ್ಚು ಹಾನಿ ಮಾಡುತ್ತದೆ. ನಾವು ಕೋಪವನ್ನು ಹಿಡಿದುಕೊಂಡರೆ ನಮ್ಮ ನೋವು, ಒತ್ತಡ ಹೆಚ್ಚಾಗುತ್ತದೆ. ನಾವು ನಮ್ಮದೇ ಕೋಪದ ಕೈದಿಗಳಾಗುತ್ತೇವೆ. ಕ್ಷಮೆ ಎಂದರೆ ಅವರು ಮಾಡಿದ್ದದ್ದು ಸರಿಯೇ ಎಂದು ಹೇಳುವುದು ಅಲ್ಲ, ಅವರ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ. ಕ್ಷಮೆ ಎಂದರೆ ದ್ವೇಷದ ಬಂಧನದಿಂದ ನಿಮ್ಮನ್ನು ನೀವು ಬಿಡುಗಡೆ ಮಾಡಿಕೊಳ್ಳುವುದು. ನೀವು ಹೀಗೆ ಕ್ಷಮಿಸಿದಾಗ ನೀವು ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೀರಾ. ಈ 3 ಪಾಠಗಳನ್ನು ಮೊದಲ ಮಾತಿನ ಅರ್ಥವಾಗಿ ನೆನಪಿಡಬೇಕು. ಇದೇ ರೀತಿ ಇಂದಿನ ಲೋಕಕ್ಕೆ 3 ಮುಖ್ಯ ಸಂಗತಿಗಳು. ಇಂದಿನ ಕಾಲದಲ್ಲಿ ಜನರು ಎಲ್ಲದರಲ್ಲೂ ನೋವು ಪಡುವವರು, ಆದರೆ ಕ್ಷಮಿಸುವುದಿಲ್ಲ. ಕ್ಷಮೆ ಇಲ್ಲದ ಹೃದಯವು ಬಂಧಿತ ಹೃದಯದಂತಿದೆ. ಕ್ಷಮಿಸಬಲ್ಲವನೇ ನಿಜವಾದ ಸ್ವತಂತ್ರವನ್ನು ಪಡೆಯುತ್ತಾನೆ. ಈ ವಿಷಯಗಳನ್ನು ಗಮನದಲ್ಲಿಡಬೇಕು. ಇದೀಗ ಒಂದು ಶಕ್ತಿಯುತವಾದ ಮಾತು ಹೇಳುತ್ತೇನೆ. ನಿಮ್ಮ ಹೃದಯವನ್ನು ನೋಯಿಸಿದವನನ್ನು ನೀನು ಕ್ಷಮಿಸಿದರೆ, ನಿನ್ನನ್ನು ನೋಯಿಸಿದವನನ್ನೂ ನೀನು ಕ್ಷಮಿಸಬಲ್ಲೆಯಾದರೆ ನೀನು ಶಿಲುಬೆಯ ವಿಜಯವನ್ನು ಅನುಭವಿಸಬಲ್ಲೆ. ಇಗೋ 2ನೇ ಮಾತು, ರಕ್ಷಣೆಯ ಮಾತು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟರು. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯ. ಇದು ಒಬ್ಬ ದರೋಡೆಗಾರನಿಗೆ ಪರಲೋಕದ ಬಾಗಿಲುಗಳನ್ನು ತೆರೆಯಿಸಿದ ಮಾತು. ನಿನ್ನ ಭೂತಕಾಲ ಏನಾಗಿದ್ದರೂ, ನಿನ್ನ ಪಾಪ ಎಷ್ಟೇ ದೊಡ್ಡದಾಗಿದ್ದರೂ ಒಂದೇ ಒಂದು ಕರೆಯೊಂದಿಗೆ ನಿನ್ನನ್ನು ರಕ್ಷಿಸುವ ಶಕ್ತಿ ಆತನಲ್ಲಿ ಇದೆ. ಒಂದು ರಕ್ಷಣೆಯ ಮಾತು. ಮರಣ ಹೊಂದುತ್ತಿದ್ದ ಒಬ್ಬ ದರೋಡೆಗಾರನ ವಿನಯ, ನಂಬಿಕೆಗೆ ಯೇಸು ಕ್ರಿಸ್ತನು ತಕ್ಷಣ ಸ್ಪಂದಿಸಿದರು. ಇದರಿಂದ ದೇವರ ಕಡೆಗೆ ಬರಲು, ದೇವರ ಕಡೆ ತಿರುಗಲು ಎಂದಿಗೂ ತಡವಾಗುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ರಕ್ಷಣೆಯು ನಂಬಿಕೆಯ ಮೂಲಕ ದೊರೆಯುವ ಕೃಪಾದಾನ. ಆತನು ಕಠಿಣ ಅಪರಾಧಿಯಾಗಿದ್ದರೂ ಆತನು ಒಂದು ಮಹತ್ವವಾದ ಕೆಲಸ ಮಾಡಿದನು. ಹೇಗೆಂದರೆ ಆತನು ದೇವ ಭಯವನ್ನು ಒಪ್ಪಿಕೊಂಡನು. ರೋಮನ್ ನ್ಯಾಯಕ್ಕಿಂತಲೂ ಮೇಲಿರುವ ಪರಮ ನ್ಯಾಯಾಧಿಪತಿ ಈತನೇ ಎಂದು ಆತನು ಅರಿತುಕೊಂಡನು. ತನ್ನ ತಪ್ಪನ್ನು ಒಪ್ಪಿಕೊಂಡನು. ನಮಗೆ ಈ ಶಿಕ್ಷೆ ನ್ಯಾಯವಾದದ್ದು ಎಂದನು. ಯೇಸು ಕ್ರಿಸ್ತನು ನಿರ್ದೋಷಿ ಎಂದು ಘೋಷಿಸಿದರು. ಯೇಸುವಿನ ರಾಜ್ಯವನ್ನು ಗುರುತಿಸಿದನು. ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನಪಿಸು ಎಂದು ಕೇಳಿದನು. ಈ ಒಂದೇ ಮಾತು ಶತಮಾನಗಳಿಂದ ಇದ್ದ ಧಾರ್ಮಿಕ ವ್ಯವಸ್ಥೆಗಳು, ಆಚರಣೆಗಳು, ನಿಯಮಗಳನ್ನೆಲ್ಲ ಒಡೆದು ಹಾಕಿತು. ಏಕೆಂದರೆ ಆತನು ಯಾವುದೇ ಆಚರಣೆ ಮಾಡಲಿಲ್ಲ, ದೀಕ್ಷಾ ಸ್ನಾನ ಪಡೆದಿರಲಿಲ್ಲ, ಸುನ್ನತಿ ಇರಲಿಲ್ಲ, ದೇವಾಲಯ ಬಲಿಗಳೂ ಇರಲಿಲ್ಲ, ಒಳ್ಳೆಯ ಕಾರ್ಯಗಳನ್ನೂ ಸಲ್ಲಿಸಲಿಲ್ಲ. ಆತನ ಬಳಿ ತನ್ನ ಪಾಪಗಳನ್ನು ಹೊರತುಪಡಿಸಿ ಕೊಡುವುದಕ್ಕೆ ಏನೂ ಇರಲಿಲ್ಲ. ಶಿಷ್ಯತ್ವ ಮಾಡಲು ಸಮಯವಿರಲಿಲ್ಲ, ವಾಕ್ಯ ಓದಲು ಸಮಯವಿರಲಿಲ್ಲ. ಆತನು ಸಾಯುತ್ತಿದ್ದನು. ಇದಲ್ಲದೆ ಯಾವುದೇ ಮಾನವ ಮಧ್ಯಸ್ಥರಿರಲಿಲ್ಲ, ಪಾಸ್ಟರ್ ಇಲ್ಲ, ರಬಿ ಇಲ್ಲ, ಅಪೊಸ್ತಲರೂ ಇಲ್ಲ. ಆತನು ಮತ್ತು ಯೇಸು ಕ್ರಿಸ್ತನ ನಡುವೆ ಯಾರೂ ನಿಂತಿರಲಿಲ್ಲ. ಇಷ್ಟೆಲ್ಲ ಅವಕಾಶಗಳಿಲ್ಲದಿದ್ದರೂ ಒಂದು ದೋಷಿಯಾಗಿ ತೀರ್ಪುಗೊಂಡವನು ತನ್ನ ಕೊನೆಯ ಉಸಿರಿನಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಮೋಕ್ಷವನ್ನು ಪಡೆದಿದ್ದಾನೆ. ಯಾರು ದೇವರ ಕೃಪೆಯಿಂದ ಹೊರತಾಗಿರುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಈ ಘಟನೆಯಿಂದ ನಾವು ಕಲಿಯಬೇಕಾದ 3 ವಿಷಯಗಳು. ಮೊದಲನೆಯದು, ಕೃಪೆಯಿಂದಲೇ ರಕ್ಷಣೆ ಬರುತ್ತದೆ. ಅದು ಕರ್ಮಗಳಿಂದಲೂ ಒಳ್ಳೆ ಕೆಲಸಗಳಿಂದಲೂ ನಮ್ಮ ಮಹತ್ವದಿಂದಲೂ ಬರುವುದಿಲ್ಲ. ಆ ದರೋಡೆಗಾರನು ಸರಳವಾದ ವಿನಯದಿಂದ ಮಾತ್ರ ಮಾಡಿದನು. ಅವನಿಗೆ ಒಳ್ಳೆಯ ಭೂತಕಾಲವೂ ಇರಲಿಲ್ಲ, ಭವಿಷ್ಯವೂ ಇರಲಿಲ್ಲ. ಆದರೂ ಆತನಿಗೆ ಸ್ಥಳ ಸಿಕ್ಕಿತು. ಇಂದು ನೀನು ನನ್ನೊಂದಿಗೆ ಇರುತ್ತೀಯಾ ಎಂದು ಹೇಳಿದರು. ಇದರಿಂದ ನಮಗೆ ತಿಳಿಯುವುದು, ಪರಲೋಕವು ನಮ್ಮ ಪುಣ್ಯಗಳಿಂದ ಅಲ್ಲ, ಶಿಲುಬೆಯ ಮೇಲಿನ ಸಾಯಿಸಿದ ರಾಜನನ್ನು ನಂಬುವುದರಿಂದ ದೊರೆಯುತ್ತದೆ. 2ನೇಯದು, ಶಿಲುಬೆ ಸಿಂಹಾಸನವಾಗಿಯೂ ನ್ಯಾಯಸ್ಥಾನವಾಗಿಯೂ ಮಾರ್ಪಟ್ಟಿತು. ತೀರ್ಪಿನ ವೇದಿಕೆ ಕರುಣೆಯ ಸಿಂಹಾಸನವಾಗಿ ಮಾರ್ಪಟ್ಟಿತು. ಶಿಲುಬೆಯ ಮೇಲೆ ಯೇಸು ತನ್ನ ರಾಜ್ಯಾಧಿಕಾರವನ್ನು ಉಪಯೋಗಿಸಿದರು. ಒಬ್ಬ ದರೋಡೆಗಾರನಿಗೆ ಪರದೈಸಿಗೆ ಪ್ರವೇಶ ನೀಡಿದರು, ಮತ್ತೊಬ್ಬನನ್ನು ತನ್ನ ಕಠಿಣತನದಲ್ಲೇ ಬಿಟ್ಟರು. ಇದು ತೀರ್ಪಿನ ಸಂಕೇತ. 2 ದರೋಡೆಗಾರರು ಒಂದೇ ದೂರದಲ್ಲಿದ್ದರೂ ಯೇಸು ಅವರ ಮಧ್ಯದಲ್ಲಿದ್ದರು. ಇಬ್ಬರಿಗೂ ಅವಕಾಶ ಇತ್ತು, ಆದರೆ ಅವರ ಮನೋಭಾವ ಮತ್ತು ಪ್ರತಿಕ್ರಿಯೆ ಆಧರಿಸಿ ತೀರ್ಪು ಅಲ್ಲಿ ನಿರ್ಧಾರವಾಯಿತು. ಇದು ಮಾನವ ಕುಲವನ್ನು ವಿಭಜಿಸುವ ರೇಖೆಯನ್ನು ತೋರಿಸುತ್ತದೆ. ಅಲ್ಲಿಯೇ ಅದು ಸ್ಪಷ್ಟವಾಯಿತು. ಇಬ್ಬರು ಕಠಿಣ ಅಪರಾಧಿಗಳೇ, ಆದರೆ ಒಬ್ಬನು ದೇವಭಯದಿಂದ ತನ್ನನ್ನು ತಾನು ವಿನಮ್ರಗೊಳಿಸಿಕೊಂಡನು, ಮತ್ತೊಬ್ಬನು ಅಪಹಾಸ್ಯ ಮಾಡುತ್ತಲೇ ಇದ್ದನು. ತೀರ್ಪು ಅಲ್ಲಿ ಕಾಣಿಸಿಕೊಂಡಿತು. ಒಬ್ಬನು ರಕ್ಷಿಸಲ್ಪಟ್ಟನು, ಮತ್ತೊಬ್ಬನು ಬಿಟ್ಟುಕೊಡಲ್ಪಟ್ಟನು. ಪಶ್ಚಾತ್ತಾಪ ಪಟ್ಟವರನ್ನು ರಕ್ಷಿಸುವ ಅದೇ ಕ್ರಿಸ್ತನು ಪಶ್ಚಾತ್ತಾಪ ಪಡೆದವರ ಮೇಲೆ ತೀರ್ಪು ಹೇಗಿರುತ್ತದೆ ಎಂಬುದನ್ನು ತೋರಿಸಿದರು. 3ನೇಯದು, ಪರದೈಸಿನ ಅರ್ಥ. ಪರದೈಸಿ ಎಂದರೆ ಕೇವಲ ಒಂದು ಸ್ಥಳವಲ್ಲ, ಅದು ಲೋಕವೂ ಅಲ್ಲ, ಅದು ಯೇಸು ಕ್ರಿಸ್ತನೊಂದಿಗೆ ಇರುವುದೇ. ಅವರು ಕೇವಲ ಒಂದು ಸ್ಥಳವನ್ನೇ ವಾಗ್ದಾನ ಮಾಡಲಿಲ್ಲ, ಒಂದು ವ್ಯಕ್ತಿಯನ್ನು ವಾಗ್ದಾನ ಮಾಡಿದರು. ಇಂದು ನೀನು ನನ್ನೊಂದಿಗೆ ಪರದೇಶಿಯಲ್ಲಿ ಇರುತ್ತೀಯಾ ಎಂದು.
ಇದರ ಮೂಲಕ ನಮಗೆ ತಿಳಿಯುವುದು ರಕ್ಷಣೆಯ ಅರ್ಥ ಕೇವಲ ನರಕದಿಂದ ತಪ್ಪಿಸಿಕೊಳ್ಳುವುದು ಅಲ್ಲ, ಆತನೊಂದಿಗೆ ಏಕತೆ ಹೊಂದುವುದು. ಆ ದರೋಡೆಗಾರನು ನನ್ನನ್ನು ನೆನಪಿಸು ಎಂದು ಕೇಳಿದನು, ಆದರೆ ಆತನಿಗೆ ಕೇವಲ ನೆನಪು ಮಾತ್ರವಲ್ಲ, ಮರಣದ ನಂತರ ತಕ್ಷಣದ ಸಹವಾಸ ಸಿಕ್ಕಿತು. ಮನುಷ್ಯನ ಹೃದಯದ ಆಳವಾದ ಆಸೆ ಕೇವಲ ಸುರಕ್ಷತೆಗೆ ಅಲ್ಲ, ಶಿಲುಬೆಗೆ ಹಾಕಲ್ಪಟ್ಟು ಪುನರುತ್ಥಾನಗೊಂಡ ಪ್ರಭುವಿನ ಸನ್ನಿಧಿಯಲ್ಲಿರುವುದಾಗಿದೆ. ಆತನೇ ಪರದೇಶು, ಆತನೇ ಪರಲೋಕ, ಆತನೊಂದಿಗೆ ಇರುವುದೇ ಅತ್ಯಂತ ಅದ್ಭುತವಾದದ್ದು. ಇಲ್ಲಿ ಒಂದು ಶಕ್ತಿಯುತವಾದ ಅಂತಿಮ ಮಾತು: ನಿನ್ನ ಭೂತಕಾಲ ನಿನ್ನನ್ನು ನಿರ್ಧರಿಸುವುದಿಲ್ಲ, ನಿನ್ನ ನಂಬಿಕೆ ನಿನ್ನನ್ನು ನಿರ್ಧರಿಸುತ್ತದೆ. ಇಗೋ ಮೂರನೇ ಮಾತು, ಹೊಣೆಗಾರಿಕೆ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದರು. ತರುವಾಯ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದರು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27 ವಾಕ್ಯ. ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಶಿಷ್ಯನ ಮೂಲಕ ತನ್ನ ತಾಯಿಯನ್ನು ನೋಡಿಕೊಳ್ಳುವಂತೆ ವ್ಯವಸ್ಥೆ ಮಾಡಿದರು. ಈ ವಾಕ್ಯದಲ್ಲಿ 2 ಪ್ರಮುಖ ಅರ್ಥಗಳಿವೆ. ಮಾನವ ಕುಟುಂಬದ ಬಗ್ಗೆ ಆತನಿಗೆ ಇದ್ದ ಆಳವಾದ ಕಾಳಜಿ, ಸಭೆ ಎಂಬ ಹೊಸ ಆತ್ಮೀಯ ಕುಟುಂಬದ ಆರಂಭ. ಒಂದು ಹಳೆಯ ಕುಟುಂಬದ ಹೊಣೆಗಾರಿಕೆ, ಮತ್ತೊಂದು ಹೊಸ ಆತ್ಮೀಯ ಕುಟುಂಬದ ಆವಿರ್ಭಾವ, ಎರಡೂ ಇಲ್ಲಿ ನಡೆದವು. ಈ ಮಾತಿನಿಂದ ನಾವು ಕಲಿಯಬೇಕಾದ 3 ಪಾಠಗಳು. ಮೊದಲನೆಯದು, ಶಿಲುಬೆ ಒಂದು ಹೊಸ ಕುಟುಂಬವನ್ನು ಸ್ಥಾಪಿಸಿದೆ. ಶಿಲುಬೆಯ ಪಾದದಲ್ಲಿ ಮರಿಯಳು ಮತ್ತು ತನ್ನ ಪ್ರಿಯ ಶಿಷ್ಯನ ನಡುವೆ ಹೊಸ ಸಂಬಂಧವನ್ನು ನಿರ್ಮಿಸಿದರು. ಇದು ಕ್ರಿಸ್ತನಲ್ಲಿ ಒಂದು ಹೊಸ ಆತ್ಮೀಯ ಕುಟುಂಬದ ಆರಂಭವನ್ನು ಸೂಚಿಸುತ್ತದೆ. ಕ್ರಿಸ್ತನ ರಕ್ತದ ಮೂಲಕ ವಿಶ್ವಾಸಿಗಳು ಪರಸ್ಪರ ಸಹೋದರರು, ಸಹೋದರಿಯರು, ಆತ್ಮೀಯ ತಾಯಂದಿರಾಗಿ ಒಂದೇ ಕುಟುಂಬವಾಗುತ್ತಾರೆ. ಇದೇ ಇಂದು ಇರುವ ಚರ್ಚ್ ಸಮೂಹಗಳು, ಆನ್ಲೈನ್ ಆತ್ಮೀಯ ಸಮುದಾಯಗಳು ಆಗಿವೆ. ಇವು ನಿಮ್ಮ ಕುಟುಂಬವೇ. ಯೇಸು ಕ್ರಿಸ್ತನ ಮೂಲಕ ನಾವು ಎಲ್ಲರೂ ಒಂದೇ ಕುಟುಂಬವಾಗಿದ್ದೇವೆ. ಜಾತಿ, ಹಿನ್ನೆಲೆ, ಸ್ಥಾನಮಾನಗಳ ಭೇದವಿಲ್ಲದೆ ಸಭೆಯ ಸದಸ್ಯರನ್ನು ನಿಜವಾದ ಕುಟುಂಬ ಸದಸ್ಯರಂತೆ ನೋಡಬೇಕು. ನಿಮ್ಮನ್ನು ತಿರಸ್ಕರಿಸಿದರೂ, ನಿಮ್ಮ ನಂಬಿಕೆಯನ್ನು ತಿರಸ್ಕರಿಸಿದರೂ, ಕ್ರಿಸ್ತನಲ್ಲಿ ನಿಮಗೆ ಒಂದು ಆತ್ಮೀಯ ಕುಟುಂಬ ಇದೆ ಎಂಬುದನ್ನು ಮರೆಯಬೇಡಿ. ಕೆಲವೊಮ್ಮೆ ಶಿಲುಬೆಯ ಬಳಿಯಲ್ಲಿ ನಿಂತಿರುವುದು ರಕ್ತ ಸಂಬಂಧಿಗಳಿಗಿಂತಲೂ ಆಳವಾದ ಆತ್ಮೀಯ ಸಂಬಂಧಗಳನ್ನು ದೇವರು ನೀಡುವುದನ್ನು ಸೂಚಿಸುತ್ತದೆ. ಎರಡನೆಯದು, ಪರಿಪೂರ್ಣ ಪ್ರೀತಿಯ ಅರ್ಥ. ಪರಿಪೂರ್ಣ ಪ್ರೀತಿ ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಕಾಳಜಿ ತೋರಿಸುತ್ತದೆ. ದೈವಿಕ ಮಹಿಮೆ ಎಂದಾದರೂ ಮಾನವನ ಹೊಣೆಗಾರಿಕೆಯನ್ನು ಮರೆತಿಲ್ಲ. ಆ ದೈವ ಕುಮಾರನೇ ಇಲ್ಲಿ ತನ್ನ ತಾಯಿಯನ್ನು ಬಿಡಲಿಲ್ಲ. ದೇವರು ನಮಗೆ ಒಪ್ಪಿಸಿದ ನಿರ್ದಿಷ್ಟ ವ್ಯಕ್ತಿಗಳ ಬಗ್ಗೆ, ನಮಗೆ ನೀಡಿದ ಕರ್ತವ್ಯಗಳ ಬಗ್ಗೆ ತ್ಯಾಗಪೂರ್ಣ ಕಾಳಜಿ ತೋರಿಸಿದ್ದಾಗಲೇ ನಿಜವಾದ ಆತ್ಮೀಯತೆ ಕಾಣಿಸುತ್ತದೆ. ಮೂರನೆಯದು, ಶಿಲುಬೆ ಒಂದು ಪಾಠಶಾಲೆ. ಆ ಪಾಠಶಾಲೆಯಲ್ಲಿ ಜ್ಞಾನ ಮಾತ್ರವಲ್ಲ, ಹೊಣೆಗಾರಿಕೆಯನ್ನು ಕಲಿಯಬೇಕು. ಒಮ್ಮೆ ಖಡ್ಗವು ನಿನ್ನ ಹೃದಯವನ್ನು ಭೇದಿಸುತ್ತದೆ ಎಂದು ಹೇಳಿದ ಮರಿಯಳು ಈಗ ತನ್ನ ಮಗ ಸಾಯುತ್ತಿರುವಾಗ ದೇವರನ್ನು ಪ್ರೀತಿಸುವುದನ್ನು ಕಲಿಯುತ್ತಾ ನಿಜವಾಗಿಯೂ ಆ ನೋವಿನ ಕೆಳಗೆ ನಿಂತಿದ್ದಾಳೆ. ಅವಳ ಹೃದಯ ಸಂಪೂರ್ಣವಾಗಿ ತುಂಡಾಗುತ್ತಿತ್ತು. ಶಿಷ್ಯನು ಸಹ ಎಲ್ಲ ಶಿಷ್ಯರ ಪ್ರತಿನಿಧಿಯಾಗಿ ಯೇಸು ಕ್ರಿಸ್ತನಿಗೆ ಸಮೀಪವಾಗಿರುವುದರ ಅರ್ಥವನ್ನು ಅರಿಯುತ್ತಾನೆ. ಯೇಸು ಕ್ರಿಸ್ತನಿಗೆ ಸಮೀಪವಾಗಿರುವುದು ಎಂದರೆ ಆತನು ಪ್ರೀತಿಸುವವರನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸುವುದೆಂದು ತಿಳಿಯುತ್ತಾರೆ. ಇಬ್ಬರೂ ಶಿಲುಬೆಯ ಬಳಿ ಪಾಠಗಳನ್ನು ಕಲಿಯುತ್ತಾರೆ. ಅದರಲ್ಲೇ ಕ್ರಿಸ್ತನೊಂದಿಗೆ ಇರುವ ಸಾನ್ನಿಧ್ಯವು ನಮಗೆ ಹೆಚ್ಚಿನ ಹೊಣೆಗಾರಿಕೆಯನ್ನು ನೀಡುತ್ತದೆ. ಇತರರ ಬಗ್ಗೆ ಆಳವಾದ ಪ್ರೀತಿಯತ್ತ ನಮ್ಮನ್ನು ನಡೆಸುತ್ತದೆ. ಈ ಮೂರನೇ ಮಾತಿನಿಂದ ನಾವು ಕಲಿಯಬೇಕಾದವು. ಇಂದಿನ ಜಗತ್ತಿಗೆ 3 ಸತ್ಯಗಳು. ಆತ್ಮೀಯತೆ ಎಂಬ ಹೆಸರಿನಲ್ಲಿ ಹೊಣೆಗಾರಿಕೆಯನ್ನು ಬಿಟ್ಟು ಬಿಡಬಾರದು. ತಾಯಿ ತಂದೆಯರ ಆರೈಕೆ ದೇವರಿಗೆ ಅತ್ಯಂತ ಮುಖ್ಯ. ತನ್ನ ಕುಟುಂಬವನ್ನು ಕಾಪಾಡಬಲ್ಲವನೇ ಆತ್ಮೀಯ ಕುಟುಂಬವನ್ನು ಕಾಪಾಡಬಲ್ಲ ನಿಜವಾದ ವಿಶ್ವಾಸಿ. ಈ ಮೂರನೆಯ ಮಾತಿನಿಂದ ನಾವು ತಿಳಿಯಬೇಕಾದ ಮುಖ್ಯ ಪಾಠಗಳು ಇವೆ. ಇಲ್ಲಿ ಒಂದು ಶಕ್ತಿಯುತವಾದ ಮಾತು. ಲೋಕವನ್ನು ರಕ್ಷಿಸುವ ಮೊದಲು ಯೇಸು ಕ್ರಿಸ್ತನು ತನ್ನ ತಾಯಿಯನ್ನು ಕಾಪಾಡಿದರು. ಇಗೋ 4ನೆಯ ಮಾತು, ವೇದನೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದರು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯ. ಯೇಸು ಕ್ರಿಸ್ತನು ಕೀರ್ತನೆ 22ರಲ್ಲಿ ಇರುವ ಪ್ರವಾದನೆಯ ಉಲ್ಲೇಖಿಸುತ್ತಾ ಮಾನವ ಕುಲದ ಪಾಪ ಭಾರವನ್ನು ಅನುಭವಿಸಿದರು. ಆ ಕಾರಣದಿಂದ ಕೆಲ ಕ್ಷಣಗಳ ಕಾಲ ಆತನು ತಂದೆಯಿಂದ ಬೇರ್ಪಟ್ಟರು. ನಾವು ಎಂದಿಗೂ ನಿಜವಾಗಿ ಒಂಟಿಯಾಗಿರಬಾರದು ಎಂಬ ಉದ್ದೇಶದಿಂದಲೇ ಆತನು ನಮ್ಮ ಆಳವಾದ ಏಕಾಂತವನ್ನು ತನ್ನ ಮೇಲೆ ತೆಗೆದುಕೊಂಡರು. ಆ ಕ್ಷಣವಾಗದಿದ್ದರೆ ಕ್ರಿಸ್ತನು ಸಾಯಲು ಸಾಧ್ಯವಾಗುತ್ತಿರಲಿಲ್ಲ. ದೈವ ಕುಮಾರನ ಮರಣವೇ ಅಸಾಧ್ಯವಾಗುತ್ತಿತ್ತು. ತಂದೆಯೊಂದಿಗೆ ಇದ್ದ ದೈವಿಕ ಸಂಪರ್ಕ ಆ ಕ್ಷಣದಲ್ಲಿ ಬಿಡಲ್ಪಟ್ಟಿತು. ಆದುದರಿಂದಲೇ ವಿಮೋಚನೆ ಸಾಧ್ಯವಾಯಿತು. ಇಲ್ಲದಿದ್ದರೆ ನಾವು ಅದನ್ನು ಅನುಭವಿಸಬೇಕಾಗುತ್ತಿತ್ತು. ಲೋಕದ ಪಾಪವನ್ನು ಹೊತ್ತಾಗ ತಂದೆಯು ಮುಖ ಮುಚ್ಚಿದಂತೆ ಕಾಣಿಸಿಕೊಂಡದ್ದು ಅದು ಭಯಾನಕವಾದ ಏಕಾಂತ. ನೀನು ಎಂದಿಗೂ ಒಂಟಿಯಾಗಿರಬಾರದು ಎಂದು ಆತನು ಆ ದಿನ ಒಂಟಿಯಾಗಿದ್ದರು. ಈ ವಿಷಯದಲ್ಲಿ 3 ಪಾಠಗಳು. ಮೊದಲನೇ
ಮೊದಲನೆಯದು ಪಾಪದಿಂದ ದೇವರಿಂದ ದೂರವಾಗುವ ಕ್ಷಣ ಅದು. ಯೇಸು ಕ್ರಿಸ್ತನು ತಂದೆ ಎಂದು ಅಲ್ಲ, ನನ್ನ ದೇವರೇ ಎಂದು ಕರೆಯುತ್ತಾರೆ. ಇದು ಆತನಿಂದ ಹೇಳಲ್ಪಟ್ಟ ಏಕೈಕ ಸಂದರ್ಭ. ಇದು ಕೀರ್ತನೆ 22ರ ಪ್ರವಾದನೆಯನ್ನು ನೆರವೇರಿಸುವುದರ ಜೊತೆಗೆ ನಮ್ಮ ಪಾಪಕ್ಕಾಗಿ ದೈವ ತೀರ್ಪಿನ ಕೆಳಗೆ ಆತನು ಅನುಭವಿಸಿದ ಭಯಾನಕ ವೇದನೆಯನ್ನು ತೋರಿಸುತ್ತದೆ. ಆತನು ಪಾಪರಹಿತನಾಗಿದ್ದರೂ ಪಾಪದ ಕಾರಣದಿಂದ ದೇವರಿಂದ ದೂರವಾಗುವ ಅನುಭವವನ್ನು ಮನುಷ್ಯನಂತೆ ಅನುಭವಿಸಿದರು. ಆತನು ದೇವರಿಂದ ದೂರವಾಗುವ ಆ ಅನುಭವವನ್ನು ತನ್ನ ಮಾನವನ ಆತ್ಮದಲ್ಲೇ ಅನುಭವಿಸಿದರು. ಅದಕ್ಕಾಗಿಯೇ ನಾವು ಎಂದಿಗೂ ತ್ಯಜಿಸಲ್ಪಡುವುದಿಲ್ಲ. ಈ ಪಾಠದಲ್ಲಿರುವ ಮುಖ್ಯ ರಹಸ್ಯ ಏನೆಂದರೆ, ದೇವರಿಂದ ದೂರವಾಗುವುದರಿಂದ ಉಂಟಾಗುವ ಆತ್ಮೀಯ ನೋವು ದೇಹದ ನೋವಿಗಿಂತ ಬಹಳ ಭಯಾನಕವಾದದ್ದು. ಕ್ರಿಸ್ತನು ನಮ್ಮ ಸ್ಥಾನದಲ್ಲಿ ಅದನ್ನು ಅನುಭವಿಸಲು ಸಿದ್ಧನಾದರು. ಪಾಪವು ದೇವರಿಂದ ನಮ್ಮನ್ನು ಹೇಗೆ ದೂರ ಮಾಡುತ್ತದೆ ಎಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಎರಡನೇ ಪಾಠ, ಎಷ್ಟೇ ಕತ್ತಲೆಯಲ್ಲಿದ್ದರೂ ದೇವರನ್ನು ಬಿಡಬಾರದು. ಈ ವೇದನೆ ದೇವರಿಂದ ದೂರವಾಗಲು ಸಾಧ್ಯವಿಲ್ಲದ ಹೃದಯದ ಕಿರುಚಾಟ. ಯೇಸು ಯಾಕೆ ಬಿಟ್ಟಿದ್ದಿ ಎಂದು ಕೇಳುತ್ತಾರೆ, ಆದರೆ ದೇವರನ್ನು ಬಿಡಲು ಇಷ್ಟಪಡುವುದಿಲ್ಲ. ಇದರಿಂದ ನಿಜವಾದ ನಂಬಿಕೆಯಲ್ಲಿ ಪ್ರಶ್ನೆಗಳು ನೋವುಗಳು ಇದ್ದರೂ ದೇವರಿಂದ ದೂರವಾಗಲು ಮನಸ್ಸಿಲ್ಲ ಎಂಬುದು ತಿಳಿಯುತ್ತದೆ. ಮೂರನೇ ಪಾಠ, ನಮ್ಮ ತ್ಯಜಿಸಲ್ಪಟ್ಟ ಅನುಭವವು ಕ್ರಿಸ್ತನಲ್ಲಿ ಸೇರಿಕೊಂಡಿದೆ. ದೇವರು ನಮ್ಮನ್ನು ಬಿಟ್ಟಿದ್ದಾರೆ ಎಂದು ಅನಿಸಿದ ಕ್ಷಣದಲ್ಲಿ ಕೂಡ ನಾವು ಯಾವುದೋ ಅಪರಿಚಿತ ಸ್ಥಳದಲ್ಲಿಲ್ಲ. ಕ್ರಿಸ್ತನು ತನ್ನ ಮೊರೆಯ ಮೂಲಕ ಪವಿತ್ರಗೊಳಿಸಿದ ದಾರಿಯಲ್ಲೇ ನಾವು ನಡೆಯುತ್ತಿದ್ದೇವೆ. ಆದುದರಿಂದ ವಿಶ್ವಾಸಿಗೆ ಈ ಅನುಭವ ತಾತ್ಕಾಲಿಕ ಅಂತಿಮವಲ್ಲ, ಯಾಕೆಂದರೆ ಆತನು ಈಗಾಗಲೇ ದಾರಿಯನ್ನು ಸಿದ್ಧಪಡಿಸಿದ್ದಾರೆ. ನಾವು ಇಳಿಯಬಹುದಾದ ಯಾವ ಕತ್ತಲೆಯಲ್ಲಾದರೂ ಶಿಲುಬೆಗೆ ಹಾಕಲ್ಪಟ್ಟ ಆತನು ಈಗಾಗಲೇ ಅಲ್ಲಿ ಹೋಗಿ ನಾವು ಅನುಭವಿಸಲಾರದ ನೋವನ್ನು ಅನುಭವಿಸಿ ನಮ್ಮನ್ನು ಅಲ್ಲಿ ಭೇಟಿಯಾಗಲು ಸಿದ್ಧವಾಗಿದ್ದಾರೆ. ಇಂದಿನ ಲೋಕಕ್ಕೆ ತಿಳಿಯಬೇಕಾದ 3 ಸತ್ಯಗಳು. ವಿಶ್ವಾಸಿಗಳು ಕಷ್ಟಗಳನ್ನು, ಡಿಪ್ರೆಷನ್ಗಳನ್ನು ಅನುಭವಿಸುತ್ತಾರೆ. ದೇವರ ಮೌನವು ನಿರಾಕರಣೆ ಅಲ್ಲ. ನಾವು ಅನುಭವಿಸುವ ನೋವಿನ ಅಂಚಿನಲ್ಲೇ ವಿಮೋಚನೆ ಮತ್ತು ಆಶೀರ್ವಾದ ಆರಂಭವಾಗುತ್ತದೆ. ಇಲ್ಲಿ ಒಂದು ಶಕ್ತಿಯುತವಾದ ಮಾತು, ನಿನ್ನ ಕಣ್ಣೀರುಗಳಲ್ಲಿ ದೇವರಿಲ್ಲವೆಂದು ನೀನು ಭಾವಿಸುವ ಕ್ಷಣದಲ್ಲೇ ಆತನು ನಿನಗೆ ಅತ್ಯಂತ ಸಮೀಪದಲ್ಲಿರುತ್ತಾರೆ. ಇಗೋ 5ನೆಯ ಮಾತು, ದಾಹ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಾಡಿಕೆ ಆಗಿದೆ ಅಂದರು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯ. ಸಮುದ್ರಗಳನ್ನು ಸೃಷ್ಟಿಸಿದವರ ಕಂಠವೇ ಒಣಗಿತು, ಈಗ ಆತನು ನನಗೆ ದಾಹವಾಗಿದೆ ಎಂದು ಹೇಳುತ್ತಾರೆ. ಇದು ಕೀರ್ತನೆ 69:21ರ ಪ್ರವಾದನೆಯನ್ನು ನೆರವೇರಿಸುವ ಮಾತು ಕೂಡ. ಈ ಮಾತು ಆತನ ಸಂಪೂರ್ಣ ಮಾನತತ್ವವನ್ನು ಮತ್ತು ದೇಹದ ನೋವನ್ನು ತೋರಿಸುತ್ತದೆ. ಇದರ ಮೂಲಕ ಇನ್ನೊಂದು ಸಂದೇಶವೂ ಇದೆ. ನ್ಯಾಯಕ್ಕಾಗಿ ಅಥವಾ ಮೂಲಭೂತ ಅಗತ್ಯಗಳಿಗಾಗಿ ದಾಹಗೊಂಡಿರುವವರಿಗೆ ಸಹಾಯ ಮಾಡಬೇಕು ಎಂಬ ಕರೆಯೂ ಇದರಲ್ಲಿ ಇದೆ. ಈ ಮಾತಿನ ಆತ್ಮೀಯ ಪಾಠಗಳು: ಮೊದಲನೆಯದು, ನಿಜವಾದ ಮಾನವತ್ವ ಕೊನೆಯವರೆಗೂ ಉಳಿಯಿತು. ಆತನು ಮಾನವನಾಗಿ ಕೊನೆಯವರೆಗೂ ಉಳಿದರೂ ಗಂಟೆಗಳ ಹಿಂಸೆ ನಂತರ ದೇಹ ನಿರ್ಜಲಗೊಂಡು ನೋವಿನಿಂದ ಉರಿಯುತ್ತಿದ್ದರೂ ಈ ಸರಳ ಮಾತು ಹೊರಬಂತು. ಇದು ಆತನು ಸಂಪೂರ್ಣ ಮಾನವ ಬಲಹೀನತೆಯನ್ನು ಅನುಭವಿಸಿದ್ದಾರೆ ಎಂಬುದು ತೋರಿಸುತ್ತದೆ. ಎರಡನೆಯದು, ಜೀವಜಲವನ್ನು ಕೊಡುವವನೇ ದಾಹಗೊಂಡಿದ್ದಾರೆ. ಒಮ್ಮೆ ಯಾರಿಗಾದರೂ ದಾಹವಿದ್ದರೆ ನನ್ನ ಬಳಿಗೆ ಬನ್ನಿ ಎಂದವರೇ ಈಗ ದಾಹದಿಂದ ಬಳಲುತ್ತಾರೆ. ಆತನಲ್ಲಿಯೇ ಜೀವಜಲವಿದೆ, ಅದನ್ನು ಪಡೆಯಲು ಆತನ ಬಳಿಗೆ ಬರಬೇಕು. ಇಗೋ, ಆತನು ನಮ್ಮ ದಾಹವನ್ನು ಶಾಶ್ವತವಾಗಿ ತೀರಿಸಲು ದಾಹಗೊಂಡಿದ್ದಾರೆ. ಶಿಲುಬೆಗೆ ಹಾಕಲ್ಪಟ್ಟು ಪುನರುತ್ಥಾನಗೊಂಡು ಯೇಸು ಕ್ರಿಸ್ತನೇ ಇದನ್ನು ಮಾಡಬಲ್ಲರು. ಮೂರನೇ ಪಾಠ, ಆತ್ಮಗಳಿಗಾಗಿ ತಂದೆಯ ಇಚ್ಛೆಗಾಗಿ ಆತನಿಗೆ ದಾಹವಿತ್ತು. ಯೇಸು ಕ್ರಿಸ್ತನಿಗೆ ಇದ್ದ ಈ ದಾಹವನ್ನು ಆತ್ಮಗಳ ದಾಹ ಎಂದು ಕರೆಯುತ್ತಾರೆ. ಅನೇಕರ ಅಭಿಪ್ರಾಯದಲ್ಲಿ ಇದು ಕೇವಲ ದೇಹದ ದಾಹವಲ್ಲ, ತಂದೆಯ ಚಿತ್ತವು ನೆರವೇರಬೇಕು, ಪಾಪಿಗಳು ರಕ್ಷಿಸಲ್ಪಡಬೇಕು ಎಂಬ ಆತನ ತೀವ್ರವಾದ ಆಸೆ ಈ ದಾಹ. ಕಾರ್ಯ ಸಂಪೂರ್ಣವಾಗುವ ಕ್ಷಣದವರೆಗೂ ಆತನು ಕಾಯುತ್ತಿದ್ದರು. ಇದು ಸಂಪೂರ್ಣವಾಗಿದೆ ಎಂದು ಹೇಳುವ ಕ್ಷಣದಲ್ಲೇ ಆತನ ದಾಹ ತೀರಿತು. ನಾವು ಆತನ ಪ್ರೀತಿಗೆ ಪ್ರತಿಕ್ರಿಯಿಸಿ ಆತನ ಚಿತ್ತಕ್ಕೆ ಒಳಗಾಗುವಾಗ ಆತನ ರಕ್ಷಣಾ ಕಾರ್ಯ ನಮ್ಮ ಜೀವನದಲ್ಲೂ ಇತರರ ಜೀವನದಲ್ಲೂ ಫಲ ನೀಡುವಂತೆ ಅವಕಾಶ ಕೊಟ್ಟಾಗ ನಾವು ಆತನ ದಾಹಕ್ಕೆ ನೀರು ಕೊಟ್ಟವರಾಗುತ್ತೇವೆ. ಆಗ ಆತನ ದಾಹ ತೀರಿಸುತ್ತೇವೆ. ಇಂದಿನ ಲೋಕಕ್ಕೆ ತಿಳಿಯಬೇಕಾದ 3 ಸತ್ಯಗಳು. ಈ ಜಗತ್ತು ಆತ್ಮೀಯ ದಾಹದಿಂದ ಬಳಲುತ್ತಿದೆ. ಭೌತಿಕ ಸೌಖ್ಯಗಳು ನಿಮ್ಮ ದಾಹವನ್ನು ತೀರಿಸಲಾರವು. ಯೇಸು ಕ್ರಿಸ್ತನೇ ಆತ್ಮದಾಹವನ್ನು ತೀರಿಸಿ ಜೀವಜಲವನ್ನು ಕೊಡಬಲ್ಲರು. ಇಲ್ಲಿ ಒಂದು ಶಕ್ತಿಯುತವಾದ ಅಂತಿಮ ಮಾತು,
ಮಾತು, ಈ ಜಗತ್ತು ನಿಮ್ಮ ದಾಹವನ್ನು ತೀರಿಸಬಹುದು, ಆದರೆ ಆತ್ಮದಾಹವನ್ನು ತೀರಿಸುವುದು ದೇವರೇ, ಆ ರಕ್ಷಕನೇ. ಇಗೋ 6ನೇ ಮಾತು, ವಿಜಯ. ಯೇಸು ಹುಳಿರಸವನ್ನು ತಕ್ಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟರು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಾಕ್ಯ. ಇದು ಸೋಲಲ್ಲ, ಮಹಾವಿಜಯ. ಮಾನವ ಕುಲದ ರಕ್ಷಣೆ ಯೋಜನೆಗೆ ಪೂರ್ಣಗೊಂಡಿತು. ಸೈತಾನನು ಸೋತನು, ಮರಣ ಜಯಿಸಲ್ಪಟ್ಟಿತು. ಈ 6ನೇ ಮಾತಿನಿಂದ 3 ಪಾಠಗಳು. ಮೊದಲನೆಯದು, ವಿಮೋಚನೆಯ ಕಾರ್ಯ ಸಂಪೂರ್ಣವಾಗಿದೆ. ಪಾಪದ ಸಾಲ ಸಂಪೂರ್ಣವಾಗಿ ತೀರಿಸಲ್ಪಟ್ಟಿದೆ. ಟಟಲೆಸ್ಟಿಯಾ ಎಂಬ ಗ್ರೀಕ್ ಪದದ ಇಂಗ್ಲಿಷ್ ಅರ್ಥ ಇಟ್ ಈಸ್ ಫಿನಿಶ್ಡ್ ಎಂಬ ಪದದ ಅರ್ಥ ಪೂರ್ಣವಾಗಿ ನೆರವೇರಿಸಲಾಗಿದೆ, ಸಂಪೂರ್ಣವಾಗಿ ಪಾವತಿಸಲಾಗಿದೆ. ತಂದೆಯು ಕೊಟ್ಟ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ನಮ್ಮ ಪಾಪದ ಸಾಲವನ್ನು ನಾವು ನಮ್ಮ ಕೆಲಸಗಳಿಂದಲೋ ಆಚರಣೆಗಳಿಂದಲೋ ನೀತಿಯಿಂದಲೋ ತೀರಿಸಲು ಸಾಧ್ಯವಿಲ್ಲ. ಆತನು ಈಗಾಗಲೇ ಎಲ್ಲವನ್ನು ತೀರಿಸಿದ್ದಾರೆ. ಇಲ್ಲಿ ಒಂದು ಪ್ರಮುಖ ಸತ್ಯ, ಕ್ರೈಸ್ತನ ವಿಧೇಯತೆ ಎಂದರೆ ಕ್ರಿಸ್ತನು ಅಪೂರ್ಣವಾಗಿ ಬಿಟ್ಟದ್ದನ್ನು ಪೂರ್ಣಗೊಳಿಸುವುದು ಅಲ್ಲ, ಆತನು ಪೂರ್ಣಗೊಳಿಸಿದ ಕಾರ್ಯಕ್ಕೆ ಕೃತಜ್ಞತೆಯಿಂದ ಪ್ರತಿಕ್ರಿಯಿಸುವುದು. ಎರಡನೆಯದು, ಹಳೆಯ ಸೃಷ್ಟಿ ಅಂತ್ಯವಾಗಿ ಹೊಸ ಸೃಷ್ಟಿ ಆರಂಭವಾಗಿದೆ. ಆದಿಕಾಂಡದಲ್ಲಿ ದೇವರು ಸೃಷ್ಟಿಯನ್ನು ಪೂರ್ಣಗೊಳಿಸಿ ವಿಶ್ರಾಂತಿ ತೆಗೆದುಕೊಂಡಂತೆ ಮನುಷ್ಯಕುಮಾರನು ಹೊಸ ಸೃಷ್ಟಿಯನ್ನು ಪೂರ್ಣಗೊಳಿಸಿ ಸಮಾಧಿಯಲ್ಲಿ ವಿಶ್ರಾಂತಿ ಪಡೆದರು. ದೇವಾಲಯದ ತೆರೆ ಚಿಂದಿಯಾಗಿ ದೇವರ ಬಳಿಗೆ ಹೋಗುವ ದಾರಿ ತೆರೆಯಿತು. ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರಗಳು, ಬಲಿಗಳು, ಆಚರಣೆಗಳು ಎಲ್ಲವೂ ಯೇಸು ಕ್ರಿಸ್ತನ ಒಂದೇ ಬಲಿಯಿಂದ ತಮ್ಮ ಗುರಿಯನ್ನು ತಲುಪಿದವು. ಈಗ ನಾವು ಸ್ವತಂತ್ರರಾಗಿದ್ದೇವೆ. ದೇವರ ನಿವಾಸ ಯೆರೂಸಲೇಮ್ ದೇವಾಲಯವಲ್ಲ, ನಿನ್ನ ಹೃದಯವೇ. ಮೂರನೆಯದು, ಈ ಮಾತು ನಮ್ಮ ಮನಸ್ಸಿಗೆ ಭರವಸೆ ನೀಡುತ್ತದೆ. ದೇವರ ಕೆಲಸ ಸಂಪೂರ್ಣವಾಗಿದೆ, ಆದುದರಿಂದ ನಾವು ನಮ್ಮ ಭಾವನೆಗಳ ಮೇಲೆ ಅಲ್ಲ, ಕ್ರಿಸ್ತನು ಸಾಧಿಸಿದ ಕಾರ್ಯದ ಮೇಲೆ ಭರವಸೆ ಇಡಬಹುದು. ನಿಶ್ಚಿಂತತೆ ನಮ್ಮ ಕೆಲಸಗಳಿಂದಲ್ಲ, ನಮ್ಮೊಳಗಿನ ಪರಿಶೀಲನೆಯಿಂದಲ್ಲ, ಶಿಲುಬೆಯಿಂದ ಬಂದ ಈ ವಾಕ್ಯವನ್ನು ನಂಬುವುದರಿಂದ ಬರುತ್ತದೆ. ರಕ್ಷಣೆಯ ಕೆಲಸ ಪೂರ್ಣಗೊಂಡಿದೆ, ಪಾಪದ ಮೇಲೆ ಪಾವತಿಸಲಾಗಿದೆ, ನಿನಗಾಗಿ ಯುದ್ಧ ಮುಗಿದಿದೆ, ನೀನು ಈಗಾಗಲೇ ಗೆದ್ದವನು. ಈ ಜಗತ್ತಿಗೆ ತಿಳಿಯಬೇಕಾದ 3 ವಿಷಯಗಳು. ನಿನ್ನ ಪಾಪ, ನಿನ್ನ ಭೂತಕಾಲವನ್ನು ನೀನೇ ಹೊತ್ತುಕೊಳ್ಳಬೇಡ, ಆತನು ಈಗಾಗಲೇ ಹೊತ್ತಿದ್ದಾರೆ. ನೀನು ಭಾರದ ಕೈದಿಯಲ್ಲ, ವಿಮುಕ್ತನು. ದೇವರ ಕೆಲಸ ಅಪೂರ್ಣವಲ್ಲ, ಸಂಪೂರ್ಣವಾಗಿದೆ. ಇದು 6ನೇ ಮಾತಿನಿಂದ ನಮಗೆ ದೊರೆಯುವ ಪಾಠಗಳು. ಇಲ್ಲಿ ಒಂದು ಶಕ್ತಿಯುತವಾದ ಅಂತಿಮ ಮಾತು, ಇದು ನೀನು ಹೋರಾಡಬೇಕಾದ ಯುದ್ಧವಲ್ಲ. ಈಗೋ 7ನೆಯ ಮಾತು, ಸಮರ್ಪಣೆ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಾಕ್ಯ. ಕೊನೆಯ ಉಸಿರಿನಲ್ಲಿಯೇ ಯೇಸು ತನ್ನ ಆತ್ಮವನ್ನು ತಂದೆಯ ಕೈಗಳಲ್ಲಿ ಸಂಪೂರ್ಣ ನಂಬಿಕೆಯಿಂದ ಸಮರ್ಪಿಸಿದನು. ತಂದೆಯ ಮಡಿಲಿಗೆ ಸೇರುವ ಮಗನು, ನೀನು ನಿನ್ನ ಜೀವನವನ್ನು ಆತನ ಕೈಗಳಲ್ಲಿ ಇಟ್ಟರೆ ಮರಣವು ನಿನ್ನನ್ನು ಭಯಪಡಿಸಲು ಸಾಧ್ಯವಾಗುವುದಿಲ್ಲ. ಆತನು ತನ್ನ ಪ್ರಾಣವನ್ನು ತಂದೆಯ ಮೇಲಿನ ಸಂಪೂರ್ಣ ನಂಬಿಕೆಯಿಂದ ಇಚ್ಛೆಯಿಂದ ಅರ್ಪಿಸಿದರು. ನಮ್ಮ ಕೊನೆಯ ಉಸಿರು ಎಂದರೆ ನಮಗೆ ಪ್ರೀತಿ ಇರುವ ಸೃಷ್ಟಿಕರ್ತನ ಬಳಿಗೆ ನಂಬಿಕೆಯಿಂದ ಹಿಂತಿರುಗುವುದು ಎಂಬುದನ್ನು ಈ ವಾಕ್ಯ ನಮಗೆ ಕಲಿಸುತ್ತದೆ. ಈ ಮಾತಿನಲ್ಲಿ 3 ಪಾಠಗಳಿವೆ. ಮೊದಲನೆಯದು, ಮರಣದ ಸಮಯದಲ್ಲಿ ಸಂಪೂರ್ಣ ವಿಶ್ವಾಸ. 31ನೇ ಕೀರ್ತನೆಯನ್ನು ಉಲ್ಲೇಖಿಸುತ್ತಾ ಯೇಸು ತನ್ನ ಆತ್ಮವನ್ನು ತಂದೆಯ ಕೈಗೆ ಒಪ್ಪಿಸಿದರು. ಬಿಡಲ್ಪಟ್ಟ ಅನುಭವದ ನಂತರವೂ ಆತನು ತಂದೆಯ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಟು ತನ್ನ ಜೀವನವನ್ನು ಮುಗಿಸಿದರು. ಆತನು ಮರಣವಾಗುತ್ತಿದ್ದಾಗಲೂ ತನ್ನ ಸರ್ವಾಧಿಕಾರವನ್ನು ತೋರಿಸಿ ತನ್ನ ಆತ್ಮವನ್ನು ಸ್ವಯಂ ಇಚ್ಛೆಯಿಂದ ಒಪ್ಪಿಸಿದರು. ಶಿಲುಬೆಯ ನಿಜವಾದ ಜಯ ಕೇವಲ ಆತನು ಅನುಭವಿಸಿದ ನೋವಿನಲ್ಲಿ ಮಾತ್ರವಲ್ಲ, ಆತನು ದೇವರನ್ನು ಪ್ರೀತಿಸಿ ವಿಶ್ವಾಸದಿಂದ ತನ್ನನ್ನು ಸಮರ್ಪಿಸಿಕೊಂಡು ಮರಣ ಹೊಂದಿದ ರೀತಿಯಲ್ಲಿಯೂ ಇದೆ. ಇದನ್ನೇ ರಕ್ತಸಾಕ್ಷಿ ಎಂದು ಕರೆಯುತ್ತಾರೆ. 2ನೇ ಪಾಠ, ಮರಣ ಯಾವಾಗ ಬೇಕಾದರೂ ಸಂಭವಿಸಬಹುದು, ಆದುದರಿಂದ ನಾವು ಸಿದ್ಧರಾಗಿರಬೇಕು. ಪ್ರತಿದಿನದ ಜೀವನವು ಅಂತಿಮ ಮರಣಕ್ಕೆ ಸಿದ್ಧತೆಯಾಗಿದೆ. ಕೆಲವು ಸಭೆಗಳಲ್ಲಿ ಏನು ಹೇಳುತ್ತಾರೆ ಎಂದರೆ, ನಾವು ಪ್ರತಿದಿನ ನಿದ್ರಿಸುವುದನ್ನೇ ತಾತ್ಕಾಲಿಕ ಮರಣದಂತೆ ನೋಡುತ್ತಾರೆ. ಇಲ್ಲಿ ಮುಖ್ಯ ರಹಸ್ಯವೇನೆಂದರೆ, ಜೀವನದಲ್ಲಿ ಆಳವಾದ ಹೃದಯಪೂರ್ವಕ ಪ್ರಾರ್ಥನೆಯನ್ನು ಕಲಿತರೆ ಅಂತಿಮ ಕ್ಷಣದಲ್ಲಿ ಶಾಂತಿಯಿಂದ ಮರಣವನ್ನು ಎದುರಿಸಲು ನಾವು ಸಿದ್ಧರಾಗುತ್ತೇವೆ. 3ನೇ ಪಾಠ, ಮರಣದಿಂದ ಪುನರುತ್ಥಾನದವರೆಗೆ ಇದು ಅಂತಿಮ ಮಾತು. ಇಲ್ಲಿ ಯೇಸು ತಂದೆಯೇ ಎಂದು ಕರೆಯುತ್ತಾರೆ. ಒಮ್ಮೆ ತಂದೆ ದೂರವಾದರೂ ಈಗ ತನ್ನ ಆತ್ಮವನ್ನು ಮತ್ತೆ ತಂದೆ ಕೈಗೆ ಒಪ್ಪಿಸುವ ಮೂಲಕ ದೈವಿಕ ಸಂಬಂಧವು ಮತ್ತೆ
ಸಂಪರ್ಕಗೊಂಡಿದೆ ಎಂದು ತಿಳಿಯುತ್ತದೆ. ತಂದೆಯ ಕೈಯಲ್ಲಿ ತನ್ನ ಆತ್ಮವನ್ನು ಒಪ್ಪಿಸಿದಾಗ 3ನೇ ದಿನದಲ್ಲಿ ಎಬ್ಬಿಸಲ್ಪಡುವುದು, ಪುನರುತ್ಥಾನ ಹೊಂದುವುದು, ಇವೆಲ್ಲವೂ ದೇವರ ಅಧಿಕಾರದಲ್ಲಿವೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ದೇವರ ಮೇಲೆ ಇರುವ ನಂಬಿಕೆ ಎಷ್ಟು ಮಹತ್ತರವಾದದ್ದು ಎಂದರೆ ಆತನು ತನ್ನ ಪ್ರಾಣವನ್ನೇ ಸ್ವಯಂ ದೇವರ ಕೈಯಲ್ಲಿ ಇಟ್ಟು 3ನೇ ದಿನ ಪುನರುತ್ಥಾನಗೊಂಡು ಜಯಶಾಲಿ ಆಗಿರುವುದನ್ನು ತೋರಿಸಿದರು. ಶಿಲುಬೆಯ ಮೇಲೆ ಹೇಳಿದ ಆ 7 ಮಾತುಗಳು ಕೇವಲ ಮಾತುಗಳಲ್ಲ, ಅವು ಮಾನವ ಕುಲದ ವಿಮೋಚನೆಗಾಗಿ ಹೇಳಲ್ಪಟ್ಟ ಜೀವಂತ ವಾಕ್ಯಗಳು. ಆ ಭೀಕರವಾದ ನೋವಿನಲ್ಲಿಯೂ ಸಹ ಆತನು ಪ್ರೀತಿ ಮತ್ತು ನಿರೀಕ್ಷೆಯನ್ನು ಹಂಚಿಕೊಂಡರು. ಮೊದಲ ಮಾತು ಕ್ಷಮೆ. ತನ್ನ ಕೈಗಳಿಗೆ ಮೊಳೆ ಹೊಡೆದವರಿಗಾಗಿ ಪ್ರಾರ್ಥಿಸಿದ ದೇವರು ನಿನ್ನ ಜೀವನದಲ್ಲಿಯೂ ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸುವ ಶಕ್ತಿ ಕೊಡುತ್ತಾರೆ. ಕ್ಷಮಿಸುವುದು ಬಲಹೀನತೆ ಅಲ್ಲ, ಅದು ದೈವಿಕ ಗುಣದ ಗುರುತು. 2ನೇ ಮಾತು ರಕ್ಷಣೆ. ಕೊನೆಯ ಕ್ಷಣದಲ್ಲಿ ಪಶ್ಚಾತ್ತಾಪ ಪಟ್ಟ ಕಳ್ಳನಿಗೆ ದೊರೆತ ರಕ್ಷಣೆಯಂತೆ ನಿನ್ನ ಭೂತಕಾಲ ಎಷ್ಟು ಭಯಾನಕವಾದರೂ ಒಮ್ಮೆ ಆತನ ಕಡೆ ತಿರುಗಿದರೆ ಸಾಕು, ನಿನಗೆ ಶಾಶ್ವತ ಶಾಂತಿ ಸಿಗುತ್ತದೆ. 3ನೇ ಮಾತು ಜವಾಬ್ದಾರಿ. ತನ್ನ ಪ್ರಾಣ ಹೋಗುತ್ತಿರುವ ಸಮಯದಲ್ಲಿಯೂ ತಾಯಿಯ ಬಗ್ಗೆ ಚಿಂತಿಸಿದ ಮಹಾನ್ ಪುತ್ರನಂತೆ ನೀನು ಕೂಡ ನಿನ್ನ ಕುಟುಂಬವನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂಬ ಪಾಠವನ್ನು ಇದು ತಿಳಿಸುತ್ತದೆ. 4ನೇ ಮಾತು ವೇದನೆ ಮತ್ತು ವಿಮೋಚನೆ. ನೀನು ಯಾವಾಗಲಾದರೂ ನಾನು ಒಂಟಿ ಎಂದು ಅನಿಸಿಕೊಂಡರೆ, ನಿನ್ನ ಪಾಪ ಭಾರವನ್ನು ಹೊತ್ತಾಗ ಆತನು ಸಹ ಒಂಟಿತನವನ್ನು ಅನುಭವಿಸಿದ್ದಾರೆ. ಆದುದರಿಂದಲೇ ಇಂದು ನೀನು ಎಂದಿಗೂ ತ್ಯಜಿಸಲ್ಪಡುವುದಿಲ್ಲ ಎಂಬ ವಾಗ್ದಾನವನ್ನು ಹೊಂದಿದ್ದೀಯಾ. 5ನೇ ಮಾತು ಮಾನವತ್ವ ಮತ್ತು ದಾಹ. ಲೋಕಕ್ಕೆ ಜೀವಜಲವನ್ನು ಕೊಡುವ ದೇವರು ನಮಗಾಗಿ ದಾಹದಿಂದ ನರಳಿದರು. ನಿನ್ನ ಆತ್ಮ ರಕ್ಷಣೆಗಾಗಿ, ನಿನ್ನ ಪ್ರೀತಿಗಾಗಿ ಆತನು ಹಾತೊರೆಯುತ್ತಾನೆ. ಆ ದಾಹವನ್ನು ನೀನು ನಿನ್ನ ಭಕ್ತಿ ಮತ್ತು ಸಮರ್ಪಣೆಯಿಂದ ತೀರಿಸಬೇಕು. 6ನೇ ಮಾತು ವಿಜಯ. ಇದು ಸೋಲಲ್ಲ, ಮಹಾವಿಜಯ. ಪಾಪದ ಮೇಲೆ, ಮರಣದ ಮೇಲೆ, ಸೈತಾನನ ಮೇಲೆ ಜಯ ಸಾಧಿಸಲಾಗಿದೆ. ನಿನ್ನ ಜೀವನದಲ್ಲಿಯೂ ಕಷ್ಟಗಳು, ಹೋರಾಟಗಳು, ನಷ್ಟಗಳು ಇದ್ದರೂ ಒಂದು ದಿನ ಅವುಗಳ ಅಂತ್ಯ ಬರುತ್ತದೆ. ಆಗ ನೀನು ಕೂಡ ವಿಜಯ ಎಂದು ಹೇಳುವೆ. 7ನೇ ಮಾತು ಸಮರ್ಪಣೆ. ಕೊನೆಯದಾಗಿ ಆತನು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿದರು. ನೀನು ನಿನ್ನ ಜೀವನವನ್ನು, ಭವಿಷ್ಯವನ್ನು ದೇವರ ಕೈಯಲ್ಲಿ ಇಡು. ಆಗ ಆತನು ನಿನ್ನನ್ನು ಸುರಕ್ಷಿತವಾಗಿ ನಡೆಸುತ್ತಾರೆ. ಕಡೆಯ ಮಾತು ಶಿಲುಬೆಯ ಮರಣ ಅಂತ್ಯವಲ್ಲ, ಅದು ಹೊಸ ಜೀವನದ ಆರಂಭ. ಆ 7 ಮಾತುಗಳಲ್ಲಿ ಇರುವ ಶಕ್ತಿ ನಿನ್ನ ಜೀವನವನ್ನು ಪುನರ್ ನಿರ್ಮಿಸಲು ಸಾಕು. ಈ 7 ಮಾತುಗಳು ಕೇವಲ ಇತಿಹಾಸವಲ್ಲ, ಅವು ನಿನಗೆ ನೇರವಾಗಿ ನೀಡುವ ಸಂದೇಶ. ಕ್ಷಮಿಸುವುದು ಅಸಾಧ್ಯವಾಗಿರುವಾಗ ಹೇಗೆ ಕ್ಷಮಿಸಬೇಕು ಎಂದು ಕಲಿಸುವ ಮಾತು. ಮೊದಲ ಮಾತು ನಾವು ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಲ್ಲಿದ್ದಾಗ ಆಶೆಯನ್ನು, ರಕ್ಷಣೆಯನ್ನು ನೀಡುವ ಮಾತು. 2ನೇ ಮಾತು ನಾವು ತೀವ್ರವಾದ ಒಂಟಿತನದಲ್ಲಿ ಉಳಿದಿದ್ದರೂ ಸಹ ನಮ್ಮನ್ನು ಕಾಳಜಿ ವಹಿಸುವವರು ಇದ್ದಾರೆ ಎಂದು ನೆನಪಿಸುವ ಮಾತು. 3ನೇ ಮಾತು ನಾವು ಒಂಟಿಯಾಗಿದ್ದೇವೆ ಎಂದು ಭಾವಿಸುವ ನಮ್ಮ ಕತ್ತಲೆಯ ಜೀವನದಲ್ಲಿ ಧೈರ್ಯವನ್ನು ನೀಡುವ ಮಾತು. 4ನೇ ಮಾತು ನಮ್ಮ ಮಾನವೀಯ ನೋವುಗಳನ್ನು ಅಂಗೀಕರಿಸಿ ಧೈರ್ಯವನ್ನು ನೀಡುವ ಮಾತು. 5ನೇ ಮಾತು ನಮ್ಮ ವಿಜಯಕ್ಕೆ ಭರವಸೆ ನೀಡುವ ಮಾತು. 6ನೇ ಮಾತು ನಮಗೆ ದೇವರ ಕೈಗಳಲ್ಲಿ ಭದ್ರತೆಯನ್ನು ನೀಡುವ ಮಾತು. 7ನೇ ಮಾತು ಕ್ರಿಸ್ತನ ಈ 7 ಮಾತುಗಳು ಯೇಸು ಕ್ರಿಸ್ತನು ಸೇವೆ ಪಡೆಯಲು ಅಲ್ಲ, ಸೇವೆ ಮಾಡಲು ನಮಗಾಗಿ ಬಂದರು ಎಂಬುದನ್ನು ತಿಳಿಸುತ್ತಾವೆ. ಆತನು ಅನೇಕರಿಗಾಗಿ ವಿಮೋಚನೆಯ ಬೆಲೆಯಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಲು ಬಂದರು ಎಂಬ ಅಂತಿಮ ಸಾಕ್ಷಿಯಾಗಿದೆ. ಆದುದರಿಂದ ಈ 7 ಮಾತುಗಳ ಹಿಂದೆ ಇರುವ ಶಿಲುಬೆಯ ಮರಣ ಅಂತ್ಯವಲ್ಲ, ಅದು ಹೊಸ ಜೀವನದ ಆರಂಭ. ಆ ಹೊಸ ಜೀವನದೊಂದಿಗೆ ದೇವರ ವಾಕ್ಯದ ಶಕ್ತಿಯಿಂದ ನೀನು ನಿನ್ನ ಜೀವನವನ್ನು ಪುನರ್ ನಿರ್ಮಿಸಿಕೊಳ್ಳಬೇಕು. ಆ 7 ಮಾತುಗಳ ಮೂಲಕ ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಸ್ವಲ್ಪ ಸಮಯ ತೆಗೆದುಕೊಂಡು ಆಲೋಚಿಸಿ. ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ ಉತ್ತಮವಾದ ಮಾತುಗಳನ್ನು ಈ ವಿಡಿಯೋ ಮೂಲಕ ನಿಮಗೆ ನೀಡಲಾಗಿದೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ 7 ಮಾತುಗಳ ಸಾರಾಂಶ ಇದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.